ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬಹಳ ದಿವಸ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಜಿಗಣಿಯಿಂದ ಹೊರಡ್ತಾ ಇದ್ದೀವಿ. ಇವಾಗ ಜಿಗಣಿಯಿಂದ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ಕಿಂದ ತುಮಕೂರಿನ ಶಿವಗಂಗಾ ಬೆಟ್ಟ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತೇನಕ್ಕೆ ಹೊರಡ್ತಾ ಇದ್ದೀವಿ ಅಂದರೆ, ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಕಂಪ್ನಿಲಿ ರಜೆ ಇದೆ. ಅದಕ್ಕಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಶಿವಗಂಗೆ ಬೆಟ್ಟ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಎಷ್ಟು ಸುಂದರವಾಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಇವಾಗ ಟ್ರೈನಿಗೆ ಹೊರಡಬೇಕು ಫ್ರೆಂಡ್ಸ್. ಜಸ್ಟ್ ಇವಾಗ ತುಮಕೂರಿಗೆ ರೀಚ್ ಆದ್ವಿ. ಟ್ರೈನಲ್ಲಿ ಇವಾಗ ಜಸ್ಟ್ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಐ ಲವ್ ಯು ತುಮಕೂರು ಅಂತ ಬೋರ್ಡ್ ಎಷ್ಟು ಚೆನ್ನಾಗಿದೆ ಅಲ್ಲ. ಮತ್ತು ರೈಲ್ವೆ ಸ್ಟೇಷನಿಂದ ನಡ್ಕೊತ ಬರ್ತಾ ಇದ್ದೀವಿ. ಹತ್ತತ್ರ 1 ಕಿಲೋಮೀಟ್ರ್ ಆಗುತ್ತೆ ಇದು. ಅಂದರೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ 1 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಆಟೋದಲ್ಲಿ ಹೋಗೋಕ್ಕಿಂತ ನಡ್ಕೊತ ಹೋದರೆ ದುಡ್ಡು ಉಳಿಯುತ್ತೆ, ಈಸಿನೂ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಅಂತೂ ಇಂತೂ ತುಮಕೂರು ಬಸ್ ಸ್ಟ್ಯಾಂಡ್ ಬಂದ್ವಿ. ನೋಡ್ತಾ ಇರ್ಬೋದು, ಇದು ಹೊಸ ಬಸ್ ಸ್ಟ್ಯಾಂಡು. ಹಳೆ ಬಸ್ ಸ್ಟ್ಯಾಂಡ್ ಇನ್ನೂ ಬೇರೆ ಕಡೆ ಇದೆ. ಅದೊಂದು ಇದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಚೆನ್ನಾಗಿದೆ. ಇವಾಗ ತುಮಕೂರಿಂದ ದಾಬಸ್ಪೇಟೆ ಬಸ್ ಹತ್ತಬೇಕು ಸ್ನೇಹಿತರೆ. ಇದೇ ನೋಡಿ ಫ್ರೆಂಡ್ಸ್, ಶಿವಗಂಗೆ ಬೆಟ್ಟ. ಬೆಟ್ಟ ಏರೋದಕ್ಕೂ ಮೊದಲು 2 ದೇವಾಲಯ ಕಾಣ್ಬೋದು. ಅವು ಯಾವುವು ಎಂದರೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಮತ್ತು ಶ್ರೀ ಹೊನ್ನಾದೇವಿ ದೇವಾಲಯ. ಬೆಟ್ಟ ಹತ್ತೋಕೆ ಇಲ್ಲಿಂದ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್. ಹಾಗೆ ನೋಡ್ತಾ ಹೋಗೋಣ ಬನ್ನಿ. ಈ ಶಿವಗಂಗೆ ಬೆಟ್ಟ ದಕ್ಷಿಣದ ಕಾಶಿ ಎಂದು ಕರೆಯುತ್ತಾರೆ ಎಲ್ಲ ಜನರು. ಟ್ರೆಕ್ಕಿಂಗ್ಗೆ ಒಳ್ಳೆ ಜಾಗ ಅಂದರೂ ತಪ್ಪಾಗಿಲ್ಲ. ಹದ್ದಿನ ಕಣ್ಣಿನಂತೆ ಭೂಮಿಯನ್ನು ನೋಡಬೇಕಾದ್ರೆ ಒಂದು ಸಲ ಆದರೂ ಶಿವಗಂಗೆ ಬೆಟ್ಟನ ನೋಡೋಕ್ಕೆ ಬರಬೇಕು ಫ್ರೆಂಡ್ಸ್. ಮತ್ತು ಶಿವಗಂಗೆ ಬೆಟ್ಟವನ್ನು ಉತ್ತರದಿಂದ ನೋಡಿದರೆ ಸರ್ಪದಂತೆ ಕಾಣುತ್ತದೆ, ದಕ್ಷಿಣದಿಂದ ನೋಡಿದರೆ ಗಣೇಶನಂತೆ ಕಾಣುತ್ತದೆ, ಹಾಗೆಯೇ ಪೂರ್ವದಿಂದ ನೋಡಿದರೆ ನಂದಿಯಂತೆ ಕಾಣುತ್ತದೆ ಮತ್ತು ಪಶ್ಚಿಮದಿಂದ ನೋಡಿದರೆ ಲಿಂಗದಂತೆ ಕಾಣುತ್ತದೆ. ನೀವು ಶಿವಗಂಗೆ ಬೆಟ್ಟವನ್ನು ನೋಡಬೇಕಾದ್ರೆ ಬೆಂಗಳೂರಿನಿಂದ 54 ಕಿಲೋಮೀಟ್ರ್ ಆಗುತ್ತೆ. ನೀವು ಮೈಸೂರಿನಿಂದ ಬರಬೇಕಂದಿದ್ರೆ ದೂರ 160 ಕಿಲೋಮೀಟ್ರ್ ಆಗುತ್ತೆ. ನೀವು ಕೇಳ್ತಾ ಇರ್ಬೋದು, ಹಬ್ಬ ಹತ್ತಿ ಸಾಕನ್ನಿಸ್ತಾ ಇದೆ, ಅಷ್ಟೊಂದು ಏದುಸಿರು ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ಮುಂದೆ ಬರೋದು ಶಿವ ಪಾರ್ವತಿ ದೇವಸ್ಥಾನ. ಹಾಗೆ ಶಿವಪಾರ್ವತಿ ದರ್ಶನ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೆಟ್ಟ ಇರುವಾಗ ಹಾಗೆ ಹುಷಾರಾಗಿ ಇರಬೇಕು, ಯಾಕೆಂದರೆ ಮಂಗಗಳು ಕೈ ಚೀಲ ಏನಾದರೂ ಕೈಯಲ್ಲಿದ್ದರೆ ಕಿತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೆ ಮಳೆ ಗಿಳೆ ಬಂದಾಗ ಬೆಟ್ಟ ಸ್ವಲ್ಪ ಹುಷಾರಾಗಿ ಇರಬೇಕು, ಯಾಕಂದರೆ ಮಳೆ ಬರುವಾಗ ಮೆಟ್ಲೆಲ್ಲ ಹಸಿ ಆಗಿರುತ್ತೆ. ಅದಕ್ಕೆ ಹುಷಾರಾಗಿ ಹತ್ಕೊಂಡು ಹೋಗಿದ್ರೆ ಒಳ್ಳೆಯದಾಗುತ್ತೆ. ಹಾಗೆ ಸಣ್ಣ ಮಕ್ಕಳೇನಾದರೂ ಕರ್ಕೊಂಡು ಬಂದಿದ್ದರೆ ಹುಷಾರಾಗಿ ಕರ್ಕೊಂಡು ಹೋಗಿ, ಯಾಕಂದರೆ ಬೀಳೋ ಸಾಧ್ಯತೆ ಸ್ವಲ್ಪ ಇರುತ್ತೆ. ಸ್ವತಂತ್ರ ದಿನಾಚರಣೆ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಸೇರಿ ಈ ಧ್ವಜ ತೊಗೊಂಡ್ವಿ. ಬೆಟ್ಟ ಏರುವಾಗ ಧ್ವಜ ಬೀಳ್ತಾಯಿತ್ತು, ಜಸ್ಟ್ ಮಿಸ್ ಆಗಿ ಉಳಿತು. ಹಬ್ಬ ಎರಡು ದೊಡ್ಡ ಬಂಡೆ ನೋಡಿದ್ರೇ ಭಯ ಬರ್ತಾ ಇದೆ, ಬೀಳೋ ಥರನೇ ಕಾಣಿಸ್ತಾ ಇದೆ. ಏರಿನೇ ಸುಸ್ತಾಯಿತು. ಈ ಬೆಟ್ಟ ಏರುವಾಗ ಆಕಾಶದಲ್ಲಿ ನಮ್ಮ ರಾಷ್ಟ್ರಧ್ವಜ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆಯಲ್ಲ.
ಅಬ್ಬಬ್ಬಾ ಎಷ್ಟು ದೊಡ್ಡ ಬಂಡೆಗಳು. ನನ್ನ ಬೆನ್ನ ಹಿಂದೆ ಕಾಣ್ಬೋದು ಫ್ರೆಂಡ್ಸ್, ಎಷ್ಟು ದೊಡ್ಡ ಬಂಡೆಗಳು. ಇಂಥ ದೊಡ್ಡ ಬಂಡೆಗಳು ನೋಡೇ ಇಲ್ಲ ಫಸ್ಟ್ ಟೈಮ್. ಫ್ರೆಂಡ್ಸ್ ಆಂಜನೇಯ ಫೋಟೋ ತಗೊಳ್ಳೋದ ನೋಡ್ರಿ ಹ್ಯಾಂಗೆ ಫೋಟೋ ತೆಗಿಯತ್ತಾನ ದೇವರಾಜ. ಇಲ್ಲಿ ಇವ ಅದಾನ, ಯಾರಪ್ಪ, ಬಸವರಾಜ. ಬ್ಲಾಗ್ ಇವತ್ತು ಆಗಸ್ಟ್ 15 ಪ್ರಯುಕ್ತ ಸಿದ್ಧಗಂಗಾ ಬೆಟ್ಟ ಅಲ್ಲ, ಶಿವಗಂಗಾ ಬೆಟ್ಟಕ್ಕೆ ನೋಡಕ್ ಬಂದಿದ್ದೀವಿ ಇವತ್ತು. ಹಬ್ಬ, ಈ ಬಂಡೆ ಏರುವಾಗ ಸಡನ್ ಆಗಿ ಮಳೆ ಬಂತು ಫ್ರೆಂಡ್ಸ್. ಅದಕ್ಕೆ ಕಲ್ಲು ಬಂಡೆ ಹತ್ರ ಬಚ್ಚಿಟ್ಕೊಂಡು ಕುಳ್ತೀವಿ ನಾವು ನನ್ನ ಫ್ರೆಂಡ್ಸು. ಅಂತೂ ಮೇಲ್ಗಡೆ ಬಂದ್ವಿ, ಬಸವಣ್ಣ ಮೂರ್ತಿ ಇವಾಗ ಕಂಡ್ವಿ. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಆದರೂ ಎತ್ತರ ಇದೆ, ಸ್ವಲ್ಪ ಹುಷಾರಾಗಿ ಏರ್ಬೇಕಷ್ಟೆ. ಆದರೂ ಏರುವಾಗ ಸ್ವಲ್ಪ ಹುಷಾರಾಗಿ ಏರ್ಕೊಂಡು ಹೋಗಿ, ಯಾಕೆ ಅಂದರೆ ಜಾಗ ಸ್ವಲ್ಪ ಚಿಕ್ಕದು. ಬಸವಣ್ಣನ ಮೂರ್ತಿ ದರ್ಶನ ಮುಗಿಸ್ಕೊಂಡು ಹಾಗೆ ಮುಂದೆ ಸಾಗ್ತಾ ಇದ್ದೀನಿ. ಹಾಗೆ ಮುಂದೆ ನೋಡೋಣ ಬನ್ನಿ ಏನೇನು ಕಾಣ್ಬೋದು ಅಂತ. ಇದೇ ನೋಡಿ ಫ್ರೆಂಡ್ಸ್, ಇವಾಗ ರೀಚ್ ಆದ್ವಿ, ಫುಲ್ ಟಾಪಲ್ಲಿ ಬಂದ್ವಿ ಇವಾಗ. ಇದು ನೋಡಿ ಫ್ರೆಂಡ್ಸ್, ಶ್ರೀ ಗಿರಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಯಾರಿಗೆಲ್ಲ ನೋಡೋಕ್ಕಾಗಲ್ವೋ ಅಥವಾ ಬರೋಕ್ಕಾಗಲ್ವೋ, ಇಲ್ಲಿಂದನೇ ನೋಡಿ ದರ್ಶನ ಪಡೀರಿ ಸ್ನೇಹಿತರೆ. ಇದೇ ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಹೇಳಿದ್ದಲ್ಲ ಶ್ರೀ ಗಿರಿಧರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದೇ ನೋಡಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಫೋಟೋ ತಗೋಬೇಕಂತ ಅಂದ್ಕೊಂಡಿದ್ದೆ, ಆದರೆ ಫೋಟೋ ತಗೊಳಕ್ಕೆ ಬಿಡಲಿಲ್ಲ. ಶಿವಗಂಗಾ ಬೆಟ್ಟದ ಮೇಲೆ ಫುಲ್ ಟಾಪಲ್ಲಿ ಹೋದಾಗ ಈ ದೃಶ್ಯ ಕಾಣ್ಬೋದು. ಮೋಡ ಏನು ನಮ್ಮ ಹತ್ರನೇ ಮುಂದ್ಗಡೆನೇ ಓಡ್ತಾ ಇದೆ ಏನೋ ಅನ್ನೋ ರೀತಿ ಕಾಣ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ವಾಪಸ್ ಊರಿಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಸಣ್ಣ ಮಿಸ್ಟೇಕ್ ಏನಾದರೂ ಆಗಿದ್ದರೆ ಸಾರಿ ಕೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.